ನಮಸ್ಕಾರ ವೀಕ್ಷಕರೇ. ಎನ್ಡಿಎ ಸರ್ಕಾರ ರಚನೆಯಾಗೋದು ಪಕ್ಕಾ ಅನ್ನೋದು ಇಂದು ಸಾಬೀತಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ಅಧಿಕೃತವಾಗಿ ಸರ್ಕಾರ ರಚನೆಯ ಪ್ರಪೋಸಲ್ ಅನ್ನ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ವೇಳೆ ನಡೆದ ಕಾರ್ಯಕ್ರಮ ಈ 5 ವರ್ಷಗಳ ಅವಧಿ ಹೇಗಿರಲಿದೆ ಅನ್ನೋದರ ಮುನ್ನುಡಿ ಹಾಡಿದಂತೆ ಭಾಸವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕರು, ಅದರಲ್ಲೂ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಆಡಿದ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಅನಿರೀಕ್ಷಿತವಾಗಿ ನಿತೀಶ್ ಕುಮಾರ್ ಹೇಳಿರೋ ಕೆಲವೊಂದು ಮಾತುಗಳು ಮುಂದೆ ದೊಡ್ಡ ಬೆಳವಣಿಗೆ ಆಗೋದು ಗ್ಯಾರಂಟಿ ಅಂತ ಅನ್ನಿಸೋ ಹಾಗಿದೆ. ಉಳಿದಂತೆ ಮೈತ್ರಿಕೂಟದ ಎಲ್ಲಾ ಪ್ರಮುಖ ನಾಯಕರು ಇಂದು ಮಾತನಾಡಿದ್ದು ಎನ್ಡಿಎ ಸರ್ಕಾರ ಎಷ್ಟು ಸುಭದ್ರ ಅನ್ನೋದನ್ನ ಬಹಿರಂಗಪಡಿಸ್ತಾ ಇವೆ. ಇದೇ ಹೊತ್ತಲ್ಲಿ ಮೋದಿ ಕೂಡ ಹಲವಾರು ವಿಚಾರಗಳನ್ನ ಮಾತನಾಡಿದ್ದಾರೆ. ಹಾಗಿದ್ರೆ ಪ್ರಮಾಣ ವಚನಕ್ಕೂ ಮುನ್ನದ ಈ ಕಾರ್ಯಕ್ರಮ ಹೇಗಿತ್ತು, ಯಾರೆಲ್ಲ ಏನೇನು ಮಾತನಾಡಿದ್ರು, ಇದರಿಂದ ವಿಪಕ್ಷಕ್ಕೆ ತಲುಪಿರೋ ಸಂದೇಶ ಏನು, ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಷ್ಟ್ರಪತಿ ಭವನದಲ್ಲಿ ಇಂದು ನಡೆದ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮವಲ್ಲ, 2029ರವರೆಗೆ ಈ ಸರ್ಕಾರ ಇರುತ್ತಾ ಇಲ್ವಾ ಅನ್ನೋದರ ಬಗ್ಗೆ ನೀಡಿದ ಸಂದೇಶ ಅಂತ ಭಾಸವಾಗೋ ಹಾಗಿತ್ತು. ಎನ್ಡಿಎ ಪಾಲಿಗೆ ಈ ಬಾರಿ ದೊಡ್ಡ ಮಿತ್ರಶಕ್ತಿ ಆಗಿರೋದು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್. ಇವರು ಮುಕ್ತ ಮನಸ್ಸಿಂದ ನಮ್ಮ ಬೆಂಬಲ ಮೋದಿ ಸರ್ಕಾರಕ್ಕೆ ಇದ್ದೇ ಇರುತ್ತೆ ಅನ್ನೋದನ್ನ ಹೇಳಿದ್ರು. ಈ ಇಡೀ ಕಾರ್ಯಕ್ರಮದಲ್ಲಿ ಹೈಲೈಟ್ ಆಗಿದ್ದು ನಿತೀಶ್ ಕುಮಾರ್. ಸಾಧಾರಣವಾಗಿ ಇಂಥ ಕಾರ್ಯಕ್ರಮಗಳು ನಡೆಯುವಾಗ ಒಬ್ಬರನ್ನ ಒಬ್ಬರು ಹಾಡಿ ಹೊಗಳೋದು ಕಾಮನ್, ಎಲ್ಲರೂ ಕೂಡ ಬಾಲ್ಯ ಸ್ನೇಹಿತರ ಹಾಗೆ ವರ್ತಿಸೋದು ಕೂಡ ಕಾಮನ್. ಆದ್ರೆ ಇಂದು ನಿತೀಶ್ ಕುಮಾರ್ ಆಡಿದ ಮಾತುಗಳಿಗೆ ಆಳವಾದ ಅರ್ಥವಿದೆ ಅನಿಸೋ ಹಾಗಿತ್ತು. ಕೇವಲ ಸಂತೋಷ ಪಡಿಸೋದಕ್ಕೆ ಮಾತ್ರವಲ್ಲದೆ ಹೃದಯದಿಂದ ಮಾತಾಡ್ತಾ ಇದ್ದಾರೆ ಅನ್ನಿಸ್ತಾ ಇತ್ತು. ಮೋದಿ ಸರ್ಕಾರ ಮತ್ತೊಮ್ಮೆ ಬರ್ತಾ ಇದೆ ಅನ್ನೋ ಸಂತಸದ ಜೊತೆಗೆ ವಿಪಕ್ಷಗಳಿಗೂ ಮಾತಿನಲ್ಲಿ ಚಾಟಿ ಬೀಸಿದ್ರು ನಿತೀಶ್ ಕುಮಾರ್. ವಿಪಕ್ಷಗಳಲ್ಲಿ ಯಾರೆಲ್ಲ ಈ ಬಾರಿ ಗೆದ್ದಿದ್ದಾರೋ ಖಂಡಿತ ಮುಂದಿನ ಬಾರಿ ಅವರೆಲ್ಲರೂ ಸೋಲೋದು ಗ್ಯಾರಂಟಿ ಅಂತ ಹೇಳಿದ್ರು. ಮೋದಿ ತಮ್ಮ ಆಡಳಿತದಲ್ಲಿ ದೇಶ ಸೇವೆ ಹೇಗೆ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಷ್ಟಾದ್ರೂ ಇವತ್ತು ಅಚ್ಚರಿಯ ಫಲಿತಾಂಶ ಬಂದಿದೆ. ಸರ್ಕಾರ ನಮ್ಮದೇ ರಚನೆಯಾಗಲಿದೆ ಅನ್ನೋದು ಖುಷಿಯ ವಿಚಾರವೇ. ಆದ್ರಿಂದ ಈ ಬಾರಿ ರಿಸಲ್ಟ್ ಗಮನಿಸಿರೋ ಮೋದಿ ಮುಂದಿನ ಬಾರಿ ಖಂಡಿತವಾಗಿ ಅವರನ್ನೆಲ್ಲ ಸೋಲಿಸ್ತಾರೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ರು. ಅಲ್ಲದೆ ನೇರವಾಗಿ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟ ನಿತೀಶ್ ಕುಮಾರ್, ಇಂಡಿ ಒಕ್ಕೂಟದಲ್ಲಿರೋ ಯಾರೊಬ್ಬರೂ ಕೂಡ ದೇಶಕ್ಕಾಗಿ ಏನನ್ನೂ ಮಾಡಿಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿದ್ರು. ಎಲ್ಲರನ್ನೂ ನಗಿಸುತ್ತಲೇ ಮಾತನಾಡಿದ ನಿತೀಶ್ ಕುಮಾರ್ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಅದೇನೆಂದ್ರೆ, ನಿಮ್ಮ ಇಚ್ಛೆಗೆ ತಕ್ಕಂತೆ ಯಾವ ನಿಲುವನ್ನಾದ್ರೂ ತೆಗೆದುಕೊಳ್ಳಿ, ನಿಮ್ಮ ಬೆನ್ನಿಗೆ ನಾವು ನಿಲ್ತೀವಿ ಅಂತ. ಇದು ಈವರೆಗೂ ನಿತೀಶ್ ಕುಮಾರ್ ಮೇಲಿದ್ದ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಂತೆ ಭಾಸವಾಗ್ತಾ ಇದೆ. ಅಲ್ಲದೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಅನ್ನೋದನ್ನ ನಿತೀಶ್ ರಂತ ಹಿರಿಯ ರಾಜಕಾರಣಿ ಹೇಳಬೇಕಾದ್ರೆ ಮೋದಿ ತೆಗೆದುಕೊಳ್ಳೋ ನಿರ್ಧಾರಗಳು ಸರಿ ಇರುತ್ತವೆ ಅನ್ನೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಎಲ್ಲೂ ಅಲುಗಾಡೋದಿಲ್ಲ ಅನ್ನೋದು ಸಾಬೀತಾದಂತಾಗಿದೆ. ಇದೇ ವೇಳೆ ಮುಂದುವರೆದು ಇನ್ನಷ್ಟು ಮಾತನಾಡಿದ ನಿತೀಶ್ ಕುಮಾರ್, ಪದಗ್ರಹಣಕ್ಕೆ ನಿಗದಿಯಾಗಿರೋ ದಿನದವರೆಗೆ ಕಾಯೋಕೆ ಆಗ್ತಾ ಇಲ್ಲ, ಇಲ್ಲೇ ಎಲ್ಲರೂ ಸೇರಿದ್ದೇವೆ. ನೀವು ಈಗಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ಈಗ್ಲಿಂದಲೇ ಕೆಲಸ ಆರಂಭಿಸಬಹುದು ಅಂತ ಹೇಳಿದ್ರು. ನಿತೀಶ್ ಕುಮಾರ್ ಮಾತುಗಳನ್ನ ಕೇಳಿ ಮೋದಿ ಸಂತಸಪಟ್ರು. ಇದೆಲ್ಲದರಿಂದ ಆಚೆಗೆ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ದು ಮೋದಿ ಕಾಲಿಗೆ ನಿತೀಶ್ ಕುಮಾರ್ ನಮಸ್ಕರಿಸುವುದಕ್ಕೆ ಮುಂದಾಗಿದ್ದು. ತಕ್ಷಣವೇ ನಿತೀಶ್ ಕುಮಾರ್ ಕಾಲಿಗೆ ಬೀಳದಂತೆ ಮೋದಿ ತಡೆದರು ಅನ್ನೋದು ವಾಸ್ತವ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸಿದ್ಧಾಂತ ಏನೇ ಇರಲಿ, ನಿಲುವುಗಳು ಏನೇ ಇರಲಿ, ನಿತೀಶ್ ಕುಮಾರ್ ಒಬ್ಬ ಹಿರಿಯ ರಾಜಕಾರಣಿ ಅನ್ನೋದನ್ನ ಒಪ್ಪಲೇಬೇಕು. ಅಂಥದ್ರಲ್ಲಿ ಒಬ್ಬ ಹಿರಿಯ ನಾಯಕ ಇನ್ನೊಬ್ಬ ಹಿರಿಯ ನಾಯಕನ ಕಾಲಿಗೆ ಎರಗೋದಕ್ಕೆ ಮುಂದಾಗಿದ್ದು ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅಂದ್ರೆ ಎಷ್ಟೋ ವರ್ಷಗಳ ಮೈತ್ರಿಯನ್ನ ಮುರಿದುಕೊಂಡು ನಿತೀಶ್ ಕುಮಾರ್ ಕಳೆದ ಬಾರಿ ಇಂಡಿ ಒಕ್ಕೂಟವನ್ನ ಸೇರಿದ್ರು. ಆದ್ರೆ ಅಲ್ಲಿ ಹೆಚ್ಚು ಕಾಲ ಇರೋದಕ್ಕೆ ಸಾಧ್ಯವಾಗದೆ ಮತ್ತೆ ಎನ್ಡಿಎಗೆ ವಾಪಸ್ಸಾದ್ರು. ಈ ಮುಜುಗರ ಹಾಗೂ ಬೇಸರದಿಂದ ಕಾಲಿಗೆ ಬೀಳೋಕೆ ಮುಂದಾದ್ರ ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಇನ್ನು ಇದೆಲ್ಲಾ ಬೇಸರ ವೈಮನಸ್ಸು ಕಳೆದು ಹಲವು ತಿಂಗಳುಗಳೇ ಕಳೆದಿವೆ. ಅದರಲ್ಲೂ ಬಿಹಾರದ ಮುಂದಿನ ಚುನಾವಣೆಯಲ್ಲೂ ಎನ್ಡಿಎ ಮೈತ್ರಿ ಇರಲಿದ್ದು ನಿತೀಶ್ ಕುಮಾರ್ ಸಾರಥ್ಯದಲ್ಲೇ ಚುನಾವಣೆಗೆ ಹೈಕಮಾಂಡ್ ಒಪ್ಪಿಕೊಂಡಿದೆ. ಚಿರಾಗ್ ಪಾಸ್ವಾನ್ ಕೂಡ ನಿತೀಶ್ ಹಿರಿಯ ಹಾಗೂ ಅನುಭವಿ ನಾಯಕರು, ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲದರಿಂದ ನಿತೀಶ್ ಕುಮಾರ್ ಫುಲ್ ಖುಷಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದೇ ವೇಳೆ ಆಂಧ್ರ ಸಿಎಂ ಆಗಲಿರೋ ಚಂದ್ರಬಾಬು ನಾಯ್ಡು ಕೂಡ ಮಾತನಾಡಿದ್ರು. ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ ಅವರು, ಸರಿಯಾದ ಸಮಯದಲ್ಲಿ ದೇಶಕ್ಕೆ ಸರಿಯಾದ ನಾಯಕ ಸಿಕ್ಕಿರೋದು ಸಂತಸದ ವಿಚಾರ ಅಂತ ಹೇಳಿದ್ರು. ಖಂಡಿತವಾಗಿಯೂ ಮೋದಿ ನೇತೃತ್ವದ ಭಾರತದ ಆರ್ಥಿಕತೆ 2ನೇ ಅಥವಾ 1ನೇ ಸ್ಥಾನಕ್ಕೆ ಹೋಗಲಿದೆ. ಮುಂದಿನ 5 ವರ್ಷಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿದೆ ಅನ್ನೋ ಮಾತನ್ನ ಹೇಳಿದ್ರು. ಇನ್ನು ಜನಸೇನಾ ನಾಯಕ ಪವನ್ ಕಲ್ಯಾಣ್ ಕೂಡ ಈ ವೇಳೆ ಮಾತನಾಡಿದ್ದು ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ರು.
ಅಲ್ಲದೆ ಎಲ್ಲಿಯವರೆಗೆ ಪ್ರಧಾನಿ ಮೋದಿ ನಾಯಕತ್ವ ಇರುತ್ತೋ ಅಲ್ಲಿಯ ತನಕ ಭಾರತೀಯರು ಯಾರಿಗೂ ತಲೆಬಾಗಬೇಕಾದ ಅವಶ್ಯಕತೆ ಇರೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಈ ಮೂಲಕ ಪ್ರಮುಖ ಮೈತ್ರಿ ನಾಯಕರು, ಅದರಲ್ಲೂ ಚಂದ್ರಬಾಬು ಹಾಗೂ ನಿತೀಶ್ ಕುಮಾರ್ ಅವರು ಮುಕ್ತವಾಗಿ ತಮ್ಮ ಬೆಂಬಲವನ್ನ ಸೂಚಿಸಿದ್ದು ಕನ್ಫರ್ಮ್ ಆದಂತಾಗಿದೆ. ಇನ್ನು ಎನ್ಡಿಎ ಜೊತೆ ಕೈಜೋಡಿಸಿರೋ ಇನ್ನೂ ಕೆಲ ಪಕ್ಷಗಳ ನಾಯಕರು ಕೂಡ ತಮ್ಮ ಅಭಿಪ್ರಾಯ, ಅನುಭವ ಎಲ್ಲವನ್ನು ಮುಕ್ತವಾಗಿ ಹೇಳಿಕೊಂಡ್ರು. ಆ ಪೈಕಿ RLP ಪಕ್ಷದ MP ಹನುಮಾನ್ ಬೆನಿವಾಲ್ ಕೂಡ ಒಬ್ರು. ಎನ್ಡಿಎ ಜೊತೆಗೆ ಮೈತ್ರಿಗೂ ಮುನ್ನ ಅವರು ಇಂಡಿ ಒಕ್ಕೂಟದ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಅಲ್ಲಿ ಅವರಿಗೆ ತೀವ್ರ ಅವಮಾನ ಕಾದಿರುತ್ತೆ. ನಿಮ್ಮಂತ ಚಿಕ್ಕ ಚಿಕ್ಕ ಪಕ್ಷಗಳಿಂದ ನಮಗೆ ಆಗ್ಬೇಕಾಗಿರೋದು ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಇಂಡಿ ಒಕ್ಕೂಟದ ನಾಯಕರು ವರ್ತಿಸ್ತಾರೆ, ಸೈಡ್ ಲೈನ್ ಮಾಡ್ತಾರೆ. ಆದ್ರೆ NDA ಒಕ್ಕೂಟದಲ್ಲಿ ಎಷ್ಟೇ ಚಿಕ್ಕವರಾಗ್ಲಿ ದೊಡ್ಡ ಪಕ್ಷವೇ ಆಗ್ಲಿ ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ತಾರೆ ಅನ್ನೋದನ್ನ ತಿಳಿಸಿದ್ರು. ಹನುಮಾನ್ ನೇತೃತ್ವದ RLP ಚಿಕ್ಕ ಪಕ್ಷವೇ ಆಗಿದ್ರು ರಾಜಸ್ಥಾನದಲ್ಲಿ ಅವರು ಮಾಸ್ ಲೀಡರ್ ಅನ್ನೋದು ಸಾಬೀತಾಗಿದೆ. ಈ ಬಾರಿ ರಾಜಸ್ಥಾನದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ. ಆದ್ರೆ RLP ಪಕ್ಷದೊಂದಿಗೆ ಮೈತ್ರಿಯಿಂದ ರಾಜಸ್ಥಾನದಲ್ಲಿ ಬಿಜೆಪಿ ಚೇತರಿಸಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇವರೆಲ್ಲರ ಜೊತೆಗೆ ಮೋದಿ ಮಾತುಗಳು ಕೂಡ ವಿಪಕ್ಷಗಳಿಗೆ ಒಂದು ರೀತಿಯ ಸಂದೇಶ ಕೊಟ್ರೆ ಭಾರತೀಯ ಜನತೆಗೆ ಇನ್ನೊಂದು ರೀತಿಯ ಸಂದೇಶವನ್ನ ನೀಡಿದ್ವು. ಈ ಗೆಲುವಿಗೆ ಹಾಗೂ ಸರ್ಕಾರ ರಚಿಸೋದಕ್ಕೆ ಮುಕ್ತ ಕಂಠದಿಂದ ಸಹಕಾರ ಕೊಡ್ತಾ ಇರೋ ಎಲ್ಲಾ ಮಿತ್ರ ಪಕ್ಷಗಳಿಗೂ ಧನ್ಯವಾದವನ್ನ ತಿಳಿಸಿದ್ರು. ಎಲ್ಲರನ್ನೂ ಒಗ್ಗೂಡಿಸಿಕೊಂಡೇ ಈ ಸರ್ಕಾರ ನಡೆಯುತ್ತೆ ಅನ್ನೋ ಭರವಸೆಯನ್ನ ನೀಡಿದ್ರು. ಆಂಧ್ರ ಪ್ರದೇಶದ ಮಹಾ ದಿಗ್ವಿಜಯವನ್ನ ಶ್ಲಾಘಿಸಿದ ಮೋದಿ ಚಂದ್ರಬಾಬು ನಾಯ್ಡು ಅವರನ್ನ ಹೊಗಳಿದ್ರು. ಅಲ್ಲದೆ ಪವನ್ ಕಲ್ಯಾಣ್ ಕೇವಲ ಗಾಳಿಯಲ್ಲ ಬಿರುಗಾಳಿ ಅಂತ ಹಾಡಿ ಹೊಗಳಿದ್ರು. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ತಮಿಳುನಾಡಿನ ವಿಚಾರವನ್ನು ಮುನ್ನೆಲೆಗೆ ತಂದ್ರು. ತಮಿಳುನಾಡಲ್ಲಿ ಸೋತಿರೋದು ನಿಜವೇ, ಆದ್ರೆ ಅಲ್ಲಿನ ಬಿಜೆಪಿ ನಾಯಕರಾಗ್ಲಿ ಅಥವಾ NDA ನಾಯಕರಾಗ್ಲಿ ಎಷ್ಟರ ಮಟ್ಟಿಗೆ ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಇಂದು ನಾವು ಸೋತಿರೋದು ನಿಜ, ಆದ್ರೆ ನಾಳೆ ನಾವು ಯಾವ ಹಂತಕ್ಕೆ ಹೋಗ್ತೀವಿ ಅನ್ನೋದರ ಸಿಗ್ನಲ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿನ ವೋಟ್ ಶೇರಿಂಗ್ ಸಾಕ್ಷಿ ಅನ್ನೋದನ್ನ ಪುನರುಚ್ಚರಿಸಿದ್ದಾರೆ. ಇನ್ನು ಕೇರಳದ ಬಗ್ಗೆಯೂ ಮಾತನಾಡಿದ ಮೋದಿ ಮೊದಲ ಬಾರಿಗೆ ಒಂದು MP ಸೀಟ್ ಬಂದಿರೋದಕ್ಕೆ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ರು. ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ರಾಜಕೀಯದ ಬಗ್ಗೆ ಬೆಳಕು ಚೆಲ್ಲಿದ ಮೋದಿ ಅಲ್ಲಿ ಪ್ರಬಲವಾಗಿರೋ LDF ಆಗ್ಲಿ ಅಥವಾ UDF ಆಗ್ಲಿ ಎಂದು ದೇಶದ ಪರ ಇಲ್ಲ ಅನ್ನೋದು ಸಾಬೀತಾಗಿದೆ. ಅಲ್ಲಿ ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ಹೇಗೆಲ್ಲ ಆಗಿದೆ ಅನ್ನೋದು ಕಣ್ಮುಂದೆಯೇ ಇದೆ. ಒಂದರ್ಥದಲ್ಲಿ ಕಾಶ್ಮೀರಕ್ಕಿಂತಲೂ ಹೆಚ್ಚು ರಕ್ತ ಕೇರಳದಲ್ಲಿ ಚೆಲ್ಲಿದೆ ಅನ್ನೋದನ್ನ ಹೇಳಿದ್ರು. ಇನ್ನು ಇತ್ತ ಒಡಿಶಾದಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆ ಎರಡರಲ್ಲೂ ಬಿಜೆಪಿ ಭರ್ಜರಿ ವಿಜಯ ಸಾಧಿಸಿರೋದನ್ನ ಕೊಂಡಾಡಿದ್ರು. ಮೇಲ್ನೋಟಕ್ಕೆ ಹಿನ್ನಡೆ ಆಗಿದ್ರು ಯಾವ ಯಾವ ಸ್ಥಳಗಳಲ್ಲಿ ಬಿಜೆಪಿ ಇಂದು ದೊಡ್ಡ ಮಟ್ಟದಲ್ಲಿ ಎದ್ದು ನಿಂತಿದೆ ಅನ್ನೋದನ್ನ ಬಿಚ್ಚಿಟ್ರು. ಇದೇ ವೇಳೆ ಎಲ್ಲಾ ಮೈತ್ರಿ ನಾಯಕರ ಸಹಾಯದಿಂದ 2047ರ ವಿಕಸಿತ ಭಾರತದ ಕನಸನ್ನ ಖಂಡಿತವಾಗಿ ಸಾಧಿಸ್ತೀವಿ ಅನ್ನೋದನ್ನ ಹೇಳಿದ್ರು. ಒಟ್ನಲ್ಲಿ ಸರ್ಕಾರ ರಚನೆಯ ಪ್ರಪೋಸಲ್ ದಿನವೇ ಸದೃಢ ಸರ್ಕಾರಕ್ಕೆ ನಾಂದಿ ಹಾಡಿರೋ ಲಕ್ಷಣಗಳು ಗೋಚರಿಸ್ತಾ ಇವೆ. ಮುಂದಿನ ಬೆಳವಣಿಗೆಗಳನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.